ಈಗ ನೀವು ಕೇಳಿದ ರೀತಿಯಲ್ಲಿ ಇವತ್ತು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಕೇಂದ್ರ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ. ಯಾಕಂದರೆ ಒಂದು ನೀಟ್ ಪರೀಕ್ಷೆಯನ್ನು ಪ್ರತಿಭಾವಂತ ವಿದ್ಯಾರ್ಥಿಗಳು ಮಾಡಿ ತಮ್ಮ ಪ್ರತಿಭೆಯನ್ನು ತೋರಿಸಿ ಅವರು ವಿದ್ಯಾವಂತರಾಗಿ ಅವರು ನೌಕರಿಯನ್ನು ಹಿಡ್ಕೊಳ್ಳೋಂಥ ಒಂದು ಸಂದರ್ಭ ಇತ್ತು. ಅದನ್ನು ಧರ್ಮೇಂದ್ರ ಪ್ರಧಾನ್ ಅಂತಕ್ಕಂಥ ಒಬ್ಬ ಶಿಕ್ಷಣ ಸಚಿವ ಅದನ್ನ ಇಟ್ಕೊಂಡ್ಬಿಟ್ಟು ಶಿಕ್ಷಣ ಸಚಿವನ ಮೂಲಕ ಏನು ಪ್ರಶ್ನೆ ಪತ್ರಿಕೆಗಳನ್ನು ಲೀಕ್ಔಟ್ ಮಾಡಿ ತಮ್ಮ ಸಂಬಂಧಿಕರುಗಳಿಗೆ ಹಂಚಿ ಅವರಿಗೆ ಹೆಚ್ಚಿನ ಮಾರ್ಕ್ಸ್ ಬರೋ ರೀತಿಯಲ್ಲಿ ಕ್ರಮ ತಗೊಂಡು ಇನ್ನು ಅನೇಕ ಬಡ ವಿದ್ಯಾರ್ಥಿಗಳಿಗೆ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಆದ್ದರಿಂದ ನಾವು ಇದನ್ನು ಖಂಡಿಸೋದಕ್ಕೆ ಇಷ್ಟಪಡ್ತೀವಿ. ಎಲ್ಲ ಒಂದು ಕಡೆ ನಿಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠ ರಾಹುಲ್ ಗಾಂಧಿ ಅವರಿಗೆ ಮುಖಕ್ಕೆ ಪಂಚು ಮಾಡುವ ಮೂಲಕ ಎಲ್ಲೇ ಪೊಲೀಸರು ದೌರ್ಜನ್ಯವನ್ನು ದೆಹಲಿ ಪೊಲೀಸರು ಮಾಡಿದ್ರ ಅಂತ ಹೇಳಿ ಒಂದು ಗಂಭೀರ ಆರೋಪವನ್ನು ನಿಮ್ಮ ಕಾಂಗ್ರೆಸ್ ಪಕ್ಷರು ಮಾತಾಡುವಂಥ ನೀವು ಇದುವರೆಗೂ ಪತ್ರಿಕಾ ಮಾಧ್ಯಮದಲ್ಲಿ ಎಲ್ಲ ಮಾಧ್ಯಮಗಳಲ್ಲೂ ನೀವು ವೀಕ್ಷಣೆ ಮಾಡಿದ್ದೀರಿ. ಅವರು ಪಂಚ್ ಮಾಡಿದ್ದಾರೆ, ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಏನು ವಿದ್ಯಾರ್ಥಿಗಳ ಪರವಾಗಿ ಹೋರಾಟಕ್ಕಿಳಿದಂಥ ಪ್ರತಿಯೊಬ್ಬರ ಮೇಲೂ ಹಲ್ಲೆನೂ ಮಾಡಿದ್ದಾರೆ. ಅವ್ರನ್ನ ಬಲಾತ್ಕಾರವಾಗಿ ಅವ್ರನ್ನ ಜೈಲಿಗೂ ಹಾಕಿದ್ದಾರೆ. ಆದ್ದರಿಂದ ನಮಗೆ ಇದು ಆತಂಕದ ವಿಚಾರ. ಇಲ್ಲಿ ಪ್ರಜಾಪ್ರಭುತ್ವ ಇದೆಯೋ ಇಲ್ವೋ ಅನ್ನೋದು ನಮಗೆ ಸಂಶಯ ಇದೆ. ಈಗ BJPಯವರು ಏನಂತಾರೆ ಅಂದರೆ ಮಹಿಳೆಯರಿಗೆ ಮಾತೆಯರು ಮಾನಿನಿಯರು ಅಂತಂದು ಹೇಳ್ತಾರೆ, ಭಾಳ ಗೌರವದ ಮಾತಾಡ್ತಾರೆ. ಆದರೆ ಒಳಗಡೆ ಮಾತ್ರ ಅವ್ರ ಬಗ್ಗೆ ಅಸಹ್ಯಕರವಾಗಿ ಈ ರೀತಿ ಕೆಟ್ಟದಾಗಿ ಮಾತಾಡ್ತಾ ಹಿಟ್ಲರ್ ಸಂಸ್ಕೃತಿಯನ್ನು ಇವರು ಜಾರಿಗೆ ತರೋದಕ್ಕೆ ಹೊಂಟಿದ್ದಾರೆ. ದೇಶದ ಪ್ರಧಾನಮಂತ್ರಿ ಮನ್ ಕಿ ಬಾತ್ನಲ್ಲಿ ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ನಿಮ್ಮ ಕಾರ್ಯಕರ್ತರು ಯಾರು ಹೇಳ್ತಾ ಇದ್ರು. ಆ ರೀತಿ ದೇಶದ ಪ್ರಧಾನಮಂತ್ರಿ ಕೂಡ ಮನ್ ಕಿ ಬಾತ್ನಲ್ಲಿ ಮಾಡುವಂಥದ್ದಾಗಿ ಇಷ್ಟೇ ದಿವಸ ದೇಶದ ಯುವಕರೇ ಆಸ್ತಿ ಅಂತ ಅಂದಮೇಲೆ ಆ ದೇಶದ ಯುವಕರಿಗೆ ಮತ್ತು ಮಹಿಳೆಯರಿಗೆ ರಕ್ಷಣೆ ಇಲ್ಲದಂಥ ಸ್ಥಿತಿ ಉದ್ಭವ ಆಗ್ಬಿಟ್ಟು ದೇಶದಲ್ಲಿ ತಾಲಿಬಾನ್ ಸರ್ಕಾರ ಇದೇನು ಅಂತ ಹೇಳಿದೆ. ಈಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಂದು ಏನು 4 ಗೋಡೆಗಳ ಮಧ್ಯದಲ್ಲಿ ಹೇಳ್ತಾ ಇದ್ದಾರಲ್ಲ, ನಿಮ್ಮಂಥ ಪತ್ರಿಕಾ ಮಾಧ್ಯಮದವ್ರನ್ನ ಕರೆದು ಅವ್ರ ಎದುರಿಗೆ ಹೇಳಿದರೆ ಅವರು ನೈಜವಾಗಿ ಪ್ರಶ್ನೆ ಮಾಡ್ತಾರೆ. ಅವರು ಮಾಡಿದಂಥ ಪ್ರಶ್ನೆಗೆ ನೈಜವಾಗಿ ಸಾರ್ವಜನಿಕರು ಉತ್ತರ ಕೊಡ್ತಾರೆ. ಆದರೆ ಅವರು 4 ಗೋಡೆಗಳ ಮಧ್ಯದಲ್ಲಿ ಅವರು ಮಾತಾಡೋದು, ಆಮೇಲೆ ಸೋಕಿ ಮಾಡ್ಕೊಂಡು ಸೂಟು ಬೂಟು ಹಾಕ್ಯಂಡು ವಿದೇಶಗಳಲ್ಲಿ ಪ್ರವಾಸ ಮಾಡೋದು, ನಮ್ಮ ದೇಶದಲ್ಲಿ ರೈತರಿಗೆ, ಕಾರ್ಮಿಕರಿಗೆ, ಮಹಿಳೆಯರಿಗೆ ಅನ್ಯಾಯದಾಗ ಅವ್ರನ್ನ ಪ್ರಶ್ನೆ ಮಾಡದೆ ಅವರ ಸಮಸ್ಯೆಗಳನ್ನು ಕೇಳದೆ ಆಲಿಸದೆ ದೊಡ್ಡ ದೇಶಗಳಲ್ಲಿ ಹೋಗಿ ಅಲ್ಲಿ ಪ್ರಪಂಚದಲ್ಲಿ ನಾನು ವಿಶ್ವಗುರು ಆಗ್ತೇನೆ ಅಂತಕ್ಕಂಥ ಬೊಗಳೆ ಮಾತುಗಳನ್ನು ಬಿಟ್ಕೊಂಡು ಓಡಾಡ್ತಾ ಇದ್ದಾರೆ. ಇದು ಅನ್ಯಾಯ. ಇದು ನಿಜವಾದ ಬಡವರನ್ನು ರೈತರನ್ನು ಭೇಟಿ ಮಾಡಬೇಕಾಯ್ತು. ಇವತ್ತು ದೇಶದಾದ್ಯಂತ ಇವತ್ತು ರೈತರು ಮಳೆ ಇಲ್ಲದೆ ಬರಗಾಲ ಬಂದು ಪರಿತಾಪ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ರೈತರ ಪರವಾಗಿ ಕಿಂಚಿತ್ತು ಒಂದು ಮಾತನ್ನು ಆಡದೇ ಇರ್ತಕ್ಕಂಥವ್ರು ರೈತರ ಪರವಾಗಿ ಏನು ಮಾಡ್ಬೋದು ಅಥವಾ ದಲಿತರ ಪರವಾಗಿ ಏನು ಮಾಡ್ಬೋದು. ಇದು ಒಂದು ಕಾಲದಲ್ಲಿ ಏನು ನಾವು ಭಾಗ್ಯಗಳನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷದವರು ಭಾಗ್ಯಗಳನ್ನು ಕೊಟ್ಟಾಗ ಇವರು ವ್ಯಂಗ್ಯ ಮಾಡಿದರು. ಹೆಣ್ಮಕ್ಳಿಗೆ, ಮಹಿಳೆಯರಿಗೆ, ಬಡವರಿಗೆ ಒಂದು ರೀತಿ ಬಿಟ್ಟಿ ಭಾಗ್ಯ ಅಂದರು. ಆದರೆ ಇವತ್ತು ಆ ಭಾಗ್ಯಗಳ ಬಗ್ಗೆನೇ ಇವತ್ತು ಇಲ್ಲಿ ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಅವರು ನಡೀತಾ ಇದ್ದಾರೆ. ಅದು ಸತ್ಯಕ್ಕೆ ದೂರವಾದ ವಿರೋಧ ಮಾಡಿದಂಥವ್ರು ಏಕದಮ್ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರೋದಕ್ಕೆ ಏನು ಕಾರಣ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಮಾಡೋದಕ್ಕೆ ಇಷ್ಟಪಡ್ತೀವಿ. ನಿಮ್ಮ ಸಂಸದೆ, ಕೇರಳದ ಒಬ್ಬ ಸಂಸದೆ, ನಿಮ್ಮ ರಾಷ್ಟ್ರೀಯ ನಾಯಕರ ಮಗಳು ಪ್ರಿಯಾಂಕಾ ಗಾಂಧಿ ಅವರಿಗೆ ದೆಹಲಿ ಪೊಲೀಸರು ಅವಾಚ್ಯ ಶಬ್ದಗಳಿಂದ ಅವಳನ್ನ ಅಂದರೆ ಗೌರವ ಕೊಡದೇ ವರ್ತನೆ ಮಾಡಿದ್ದಾರೆ ಅಂತ ಒಂದು ಗಂಭೀರ ಆರೋಪವನ್ನು ನಿಮ್ಮ ಕಾಂಗ್ರೆಸ್ ಪಕ್ಷರು ಮಾಡುವಂಥದ್ದು ಕೂಡ. ಪ್ರಿಯಾಂಕಾ ಗಾಂಧಿ ಒಬ್ಬರೇ ಅಲ್ಲ, ರಾಹುಲ್ ಗಾಂಧಿ ಒಬ್ಬರೇ ಅಲ್ಲ, ಕಾಂಗ್ರೆಸ್ ಪಕ್ಷನೇ ಅವ್ರಿಗೆ ಸಂಪೂರ್ಣವಾಗಿ ಅವರ ವಿರೋಧಿಗಳು, ಶತ್ರುಗಳು ಅನ್ನೋ ರೀತಿಯಲ್ಲಿ ಅವ್ರು ಭಾವಿಸಿ ಕಾಂಗ್ರೆಸ್ ಪಕ್ಷವನ್ನು ದೇಶದಿಂದ ಓಡಿಸ್ಬೇಕು, ನಿರ್ನಾಮ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅವ್ರು ಮಾಡ್ತಾಯಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷ ಇದು ದೊಡ್ಡ ಸಮುದ್ರ ಇದ್ದಂಗೆ. ಕಾಂಗ್ರೆಸ್ ಸಮುದ್ರ ಇದ್ದಂಗೆ. ಈ ಸಮುದ್ರ ಯಾವತ್ತೂ ಖಾಲಿ ಆಗಲ್ಲ. ಇದು ನೀರು ಜಾಸ್ತಿ ಆಗ್ತದೆ ವಿನ ಯಾವುದೇ ಕಾರಣಕ್ಕೂ ಖಾಲಿ ಆಗೋದಲ್ಲ. ಇವರು 11 ವರ್ಷದಲ್ಲಿ ಏನು ಆಡಳಿತ ಮಾಡಿದ್ದಾರೆ, ಯಾರ ಪರವಾಗಿ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅಂತ ಇಡೀ ಜನಕ್ಕೆ, ಇಡೀ ಜಗತ್ತಿಗೆ ಗೊತ್ತಿದೆ. ಇವತ್ತು ಕಾಂಗ್ರೆಸ್ ಪಕ್ಷ ಅನೇಕ ಭಾಗ್ಯಗಳನ್ನು ಜಾರಿಗೆ ತಂದಿದೆ. ರೈತರಿಗೆ ಉಚಿತ ಪಂಪ್ ಸೆಟ್ ಇರ್ಬೋದು,
ಮಹಿಳೆಯರಿಗೆ ವಿಧವಾ ವೇತನ ಇರ್ಬೋದು, ವಿದ್ಯಾರ್ಥಿ ವೇತನಗಳಿರ್ಬೋದು, ಪ್ರತಿಯೊಂದು ವೇತನಗಳು ಏನು ಇಲ್ಲಿ ಇವತ್ತೇನು ಸ್ಕೀಮ್ಗಳು ಜಾರಿಯಲ್ಲಿದ್ದಾವೋ, ಏನು ಬಡವರು ಇವತ್ತು ಉಪಯೋಗ ಮಾಡ್ಕೊಳ್ತಾ ಇದ್ದಾರೋ ಅಷ್ಟು ಕಾಂಗ್ರೆಸ್ ಪಕ್ಷ ತಂದಂಥ ಕಾರ್ಯಕ್ರಮಗಳು, ಸ್ಕೀಮ್ಗಳವು. ಅವನ್ನ ಇವರು ವ್ಯಂಗ್ಯ ಮಾಡ್ತಾ ಅವನ್ನ ದುರ್ಬಲ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಪಕ್ಷದ ಎಲ್ಲ ಮುಖಂಡರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಸೇರಿ ದೇಶದ ಪ್ರಧಾನಮಂತ್ರಿಗಳು ಮತ್ತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯನ ಮಾಡ್ತಾ ಇದ್ದಾರೆ. ನೀವು ಪಕ್ಷದವರು ಅವರಿಗೆ ಸಪೋರ್ಟ್ ನಿಲ್ಲುವಂಥದ್ದು ನಿಮ್ಮ ನಾಯಕರಿಗೆ ಮಾಡ್ಬೋದು ಹೆಂಗೆ? ನಾವು ಈಗಾಗಲೇ ಏನು ವಿದ್ಯಾರ್ಥಿಗಳ ಪರವಾಗಿ ನಾವು ಬೆಂಬಲಕ್ಕೆ ನಿಂತಿದ್ದೇವೆ. ಇವತ್ತು ನಮ್ಮದು ಏನು ಬೇಡಿಕೆ ಇದೆ ಅಂದರೆ ಆ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವವನ್ನು ವಜಾ ಮಾಡಬೇಕು. ಆಮೇಲೆ ಅಲ್ಲಿ ಏನು 7 ಜನ ವಿದ್ಯಾರ್ಥಿಗಳು ಮರಣ ಹೊಂದಿದ್ರಲ್ಲ, ಅವರಿಗೆ ಪ್ರತಿಯೊಬ್ಬರಿಗೂ 1 ಕೋಟಿ ರೂಪಾಯಿ ಇದನ್ನು ಕೊಡಬೇಕು. ಆಮೇಲೆ ಏನು ಇದರಲ್ಲಿ ಭಾಗಿಯಾಗಿದ್ದಾರಲ್ಲ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೋ ಅವ್ರನ್ನೆಲ್ಲ ಅಮಾನತು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಹೇಳ್ತೇವೆ. ಈ ಒಂದು ಪ್ರತಿಭಟನೆ ಮಾಡ್ತಿರಕ್ಕೆ ಬಂದರೆ ರಾಹುಲ್ ಗಾಂಧಿಗೆ ಸಪೋರ್ಟ್ ಮಾಡೋಕ್ಕೆ ನಾವು ಮಾಡ್ತಿರೋದು ಸ್ನೇಹಿತರೆ. ಆದರೆ ಈಗ ನಿನ್ನೆ ನಡೆದಂಥ ವಿದ್ಯಾರ್ಥಿಗಳ ಹಲ್ಲೆ ನೋಡಿದರೆ ಒಬ್ಬ ಮಹಿಳೆಗೆ ಒಬ್ಬ ಪೊಲೀಸ್ ವೇಷ ಅಲ್ಲದೆ ಸಿವಿಲ್ ಪೊಲೀಸ್ ಅಂತ ಹೇಳಿ ಅವನು ಆ ಹೆಣ್ಮಗಳಿಗೆ ಅತ್ಯಾಚಾರ ಹೊಡೆದು ಆಕೆ ಬಾಯಿ ಬಂದಾಗೆ ಕೆಟ್ಟದಾಗೆ ಮಾತಾಡಿದ್ದಾರೆ. ಅದು ಸಹ ಅದಲ್ಲದೆ ಹೊಡೆದಂಥ ಪ್ರತಿಯೊಂದಂಥ ವಿದ್ಯಾರ್ಥಿಗಳಿಗೆ ರಕ್ಷಣೆ ಕೊಟ್ಟು ಚಿಕಿತ್ಸೆ ಪಡೆಯೋಕ್ಕೆ ಮಾಡಲು ಬಂದಂಥ ವೈದ್ಯರಿಗೂ ಸಹ ಅವರು ಲಾಠಿ ಚಾರ್ಜ್ ಮಾಡ್ಯಾರಲ್ಲಿ. ಇದು ಖಂಡನೀಯ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಒಂದು ಕೂಗನ್ನು ಹದ್ವಸ ಮಾಡುವಂಥ ಹೊಂಟಂಥ ಈ BJP ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿಯವರು ಮಾಡುವಂಥ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹೊನ್ನಾಳಿ ತಾಲೂಕು ಎಲ್ಲರೂ ಸಹ ಸಪೋರ್ಟ್ ಮಾಡಿ ಇವತ್ತು ವಿದ್ಯಾಮಂತ್ರಿ ರಾಜೀನಾಮೆಗೆ ಒತ್ತಾಯ ಮಾಡ್ತಿದ್ದೇವೆ. ಪೊಲೀಸಿನವರು ಕಾನೂನು ಉಲ್ಲಂಘನೆಯನ್ನ ಮಾಡಿದ್ರೆ ಲಾಠಿ ಚಾರ್ಜ್ ಮಾಡುವಂಥದ್ದು ಅವರಲ್ಲಿ ಇದೆ, ಕಾನೂನಲ್ಲಿ ಇದೆ. ಆದರೆ ದೆಹಲಿ ಪೊಲೀಸರು ಬಹಳ ಈ ದೇಶದಲ್ಲಿ ವಿಶೇಷದಿಂದ ಕೂಡಿದ ಉತ್ತಮ. ಯಾಕಂದರೆ ಪೊಲೀಸ್ನವರು ಅವ್ರ ಕರ್ತವ್ಯ ಮಾಡಲೇಬೇಕು. ಯಾಕಂದರೆ ರಕ್ಷಣೆ ಮಾಡಬೇಕು, ಅಲ್ಲಿ ವಿಧವಾದಂಥ ಪರಿಸ್ಥಿತಿ ಹದಬಸ್ತ ಮಾಡುವಂಥ ಕರ್ತವ್ಯ ಮಾಡುತ್ತಾರೆ. ಆದರೆ ಪೊಲೀಸರ ಹೆಸರಿನಲ್ಲಿ ಬಂದಂಥ ಲಾಠಿ ಚಾರ್ಜ್ ಮಾಡಿದಂಥ ಅದರ ಪೊಲೀಸರು ಸಿವಿಲ್ ರಸ್ತೆ ಅವರು ಪೂರ್ತಿ RSS ಮೂಲದವರು. ಅವರು RSS ಮೂಲದವರು ವಿದ್ಯಾರ್ಥಿಗಳನ್ನು ಹದ್ದುಬಸ್ತು ಅವರನ್ನು ಧ್ವನಿಯನ್ನು ಅಡಿಸಲುಗೋಸ್ಕರ ಮಾಡಿದಂಥ ಕೃತ್ಯ ಅದು.